ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಮ್ಮ ಪ್ರಯಾಣ ಪ್ರಾರಂಭ ಆಯಿತು. ಆವತ್ತಿನ ದಿವಸದಲ್ಲಿ ಒಂದು 250 ರೂಪಾಯಿಂದ 300 ರೂಪಾಯಿ ಟಿಕೆಟ್ ಇರಬೇಕು. ಸೆಮಿ ಡಿಲಕ್ಸ್ ಬಸ್ಸು, ಕರ್ನಾಟಕ ರಸ್ತೆ ಸಾರಿಗೆ KSRTC ಬಸ್ಸನ್ನು, ಸೆಮಿ ಡಿಲಕ್ಸ್ ಬಸ್ಸನ್ನು ನಾವು ಏರಿದೋ. 4 ಸೀಟ್ಗಳನ್ನು, ವಿಂಡೋ ಸೀಟಲ್ಲಿ ವೆಂಕಟೇಶ್ ಕೂತ್ಕೋತಾರೆ, ಅವ್ರ ಪಕ್ಕ ನಾನು ಕೂತ್ಕೊತೀನಿ, ನನ್ನ ಪಕ್ಕ ರೇಣುಕಾ ಪ್ರಸಾದ್ ಇನ್ನೊಂದು ಸೀಟಲ್ಲಿ, ಮತ್ತು ಕಲ್ಲು ಮಾಮ ವಿಂಡೋ ಸೀಟೇ ಬೇಕು ಅಂತ ಗಲಾಟೆ ಮಾಡಿ ವಿಂಡೋ ಸೀಟ್ ತೊಗೋತಾನೆ. ರೇಣುಕಾ ಪ್ರಸಾದ್ ಆಯಿತು ಇರೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಲ್ಲು ಮಾಮನಿಗೆ ವಿಂಡೋ ಸೀಟ್ ಬಿಟ್ಕೊಟ್ಟು ಪ್ರಯಾಣ ಶುರು ಆಗುತ್ತೆ. 10:30, 11 ಗಂಟೆ, 12 ಗಂಟೆ ತನಕ ಸ್ವಲ್ಪ ಎಚ್ಚರ ಇರುತ್ತೆ. ಒಂದು ಸ್ಥಳದಲ್ಲಿ ಹೋಗ್ತಾನೆ, ಅಲ್ಲೆಲ್ಲ ಒಂದು ಕಾಫಿ ಗೀಫಿ ಕುಡಿತಾರೆ, ಕೆಲವು ಊಟ ಮಾಡೋರು ಊಟ ಮಾಡ್ಕೊಂಡು ನಿಂತಾರೆ. ನಾವು ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡಿದ್ವು. ನಾವು ಮಲ್ಕೊಂಬಿಟ್ವು. ನಾವು ಒಂದು 4:15, 5 ಗಂಟೆ ಸಮಯದಲ್ಲಿ ಬಸ್ಸು ಇದಕ್ಕಿದ್ದಂಗೆ ಬ್ರೇಕ್ ಹಾಕಿ ನಿಲ್ಲಿಸಿತ್ತು. ನಾವು ಎದ್ದು ನೋಡಿದ್ರೆ ಇದು ತುಂಬ ದಟ್ಟವಾದ ಅರಣ್ಯ, ಈ ಕಾಡು. ಕಡೆ ನೋಡಿದ್ರು ಏನೂ ಇಲ್ಲ. ಕೆಳಬಗ್ಗೆ ನೋಡಿದ್ರೆ ಪ್ರಪಾತ, ಮೇಲೆ ನೋಡಿದ್ರೆ ದೊಡ್ಡ ದೊಡ್ಡ ಮರಗಳು. ಏನು ನಮ್ಗೆ ಅಲ್ಲಿ ಕುಡಿಯೋಲಿಕ್ಕೆ ನೀರಿಲ್ಲ, ಕಾಫಿ ಕುಡಿಯೋಕ್ಕೂ ಏನೂ ಒಂದು ಅಂಗಡಿ ಇಲ್ಲ, ಏನಿಲ್ಲ. ಒಂದು 10-15 ಕಿಲೋಮೀಟ್ರ್ ಗಾಡಿ ಜಾಮ್ ಆಗಿಬಿಟ್ಟದೆ. ಕೆಳಗಡೆ ಯಾವುದೋ ಲಾರಿ ಪ್ರಪಾತಕ್ಕೋ ಅಥವಾ ಏನೋ ಒಂದು ತೊಂದರೆ ಆಗ್ಬಿಟ್ಟು ರೋಡ್ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರ್ತದೆ. ನಾವು ಹೋದಾಗನೇ ಹೆಚ್ಚು ಕಮ್ಮಿ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಸಮಯ, ಚುಮ್ಮ ಬೆಳಕು ಬಂತು. ಆ ರಮಣೀಯವಾದ ದೃಶ್ಯ ಎರಡು ಕಣ್ಣಲ್ಲಿ ನಾವು ತುಂಬಿಕೊಂಡು, ಈ ಘಟನೆ ಆಗಿದ್ದು ಒಂದು ದುರದೃಷ್ಟ. ಆದರೆ ಈ ಒಂದೊಂದು ಆ ಪ್ರಕೃತಿಯನ್ನು ಸವಿಲಿಕ್ಕೆ ನಮಗೆ ಈ ಬೆಂಗಳೂರಿನ ಜೀವನ, ಈ ಕಾಂಕ್ರೀಟ್ ಕಾಡಿನ ಜೀವನ, ನೀವು ಹೊರಗಡೆ ಹೋದಾಗ ಪ್ರಕೃತಿಯಲ್ಲಿ ಸಿಗುವಂತಹ ಆ ಗಾಳಿ, ಆ ಗಂಧ, ಆ ವಾಸನೆ, ಆ ಸುಮಧುರವಾದ ವಾಸನೆ. ಬೆಂಗಳೂರಲ್ಲಿ ನಾವಿಲ್ಲಿ ಹೊಗೆ, ಗಾಳಿ, ಶಬ್ದ ಮಾಲಿನ್ಯ, ಎಲ್ಲ ವಾತಾವರಣನೂ ಮಾಲಿನ್ಯನೇ. ಇಲ್ಲಿ ಎಲ್ಲ ಗಾಳಿನೂ ಎಲ್ಲ ನಾವು ಇಲ್ಲಿ ಡಸ್ಟು ಎಲ್ಲ ಇದೆ. ಅಲ್ಲಿ ಪರಿಶುದ್ಧವಾದ ಗಾಳಿ, ಏನು ಆ ತಣ್ಣನೆ ಚುಮ್ಮ ಚಳಿಲಿ ಆ ಗಾಳಿ ಬೀಸ್ತಾ ಇದ್ದರೆ ಹಂಗೆ ಮಲಗಿದವ್ರು ಎದ್ದು ಈಚೆ ಬಂದು ನೋಡಿದ್ವು, ಗಾಡಿ ಇನ್ನು ಮುಂದಕ್ಕೆ ಮೂವ್ ಆಗೋಲ್ಲ ಅನ್ನೋಂಥ ಪರಿಸ್ಥಿತಿ ಗೊತ್ತಾದಾಗ ಏನಾನ ತಿನ್ನಬೇಕು ಅನ್ನಿಸ್ತು. ಎಲ್ಲರಿಗೂ ಹೊಟ್ಟೆ ಹಸಿತಾ ಇರುತ್ತೆ. ಬರೋದೆಲ್ಲ ತಿಂದಿದ್ರು. ಸ್ವಲ್ಪ ಏನೋ ಬೆಂಗಳೂರಿಂದ ಪ್ಯಾಕ್ ಮಾಡ್ಕೊಂಡಿದ್ದೆಲ್ಲ ತಿನ್ಕೊಂಬಿಟ್ರು. ಖಾಲಿ ಆಗೋಯ್ತು. ಇನ್ನು 5 ಗಂಟೆ ಆಯಿತು, 6 ಗಂಟೆ ಆಯಿತು, 7 ಗಂಟೆ ಆಯಿತು, 8 ಗಂಟೆ ಆಯಿತು, 9 ಗಂಟೆ ಆಯಿತು, 10 ಗಂಟೆ ಆದರೂ ನಮ್ಮ ಗಾಡಿ ಮೂವ್ ಆಗಲಿಲ್ಲ. ನಂತರ ಏನೋರು ಎಲ್ಲ ಅಲ್ಲಿ ಕೆಳಗಡೆ ಪೊಲೀಸವರು ಎಲ್ಲ ಬಂದು ವ್ಯವಸ್ಥೆ ಮಾಡಿ ನಾವು ಏನೋ ಮೂವ್ ಮಾಡಬೇಕು ಅಂತ ಎಲ್ಲ ಇದು ಮಾಡಿ ಕಡೆಗೆ ನಮ್ಮ ಗಾಡಿ 6 ಗಂಟೆಗೆ ಬಿಡುತ್ತೆ. 6 ಗಂಟೆಗೆ ಬಿಟ್ಟು ನಾವು 1.5 ದಿನ ನಾವು ಏನು ರಾತ್ರಿ 10:30 ಬಿಟ್ಟು ಬೆಳಗ್ಗೆ ತಿರ್ಗಾ ಮತ್ತೆ ರಾತ್ರಿ 8 ಗಂಟೆ ಅಷ್ಟರಿಂದ ನಾವು ಬಂದು ಕುಕ್ಕೆ ಸುಬ್ರಹ್ಮಣ್ಯ ತಳ್ತೀವಿ 8-8:30. ಸೊ ಒಂದು ದಿನ ಒಂದು ರಥೋತ್ಸವ ಇರೋದು ಪ್ರಯುಕ್ತ ಲಕ್ಷಾಂತರ ಭಕ್ತಾದಿಗಳು ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಇರ್ತಾರೆ. ಸೊ ಎಲ್ಲೂ ರೂಮ್ನ ಅವೈಲಬಿಲಿಟಿ ಇರೋದಿಲ್ಲ. ಸೊ ನಾವು ಇಲ್ಲೇ ನಿಂತು ಕೂತು ಸಾಕಾಗಿರೋದ್ರಿಂದ ಎಲ್ಲರೂ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿ ಇರುತ್ತೆ. ಇವರು ನಾವು ರೂಮ್ ಹುಡ್ಕೊಂಬರ್ತೀವಿ ಅಂತ ನನ್ನ ಗೆಳರಿಯಾದಂಥ ವೆಂಕಟೇಶು, ರೇಣುಕಾ ಪ್ರಸಾದು ಮತ್ತು ಕಲ್ಲು ಮಾಮ ಹೋಗ್ತಾರೆ. ನಾನು ನೋಡಪ್ಪ ನನ್ನ ಕೈಲಾಗಲ್ಲ, ಬ್ಯಾಗೆಲ್ಲ ಕೊಡಿ, ನಾನು ಇಲ್ಲಿ ಕೂತಿರ್ತೀನಿ ನೋಡ್ಕೊಂಡು, ನೀವು ರೂಮ್ನ ಹುಡ್ಕೊಂಡು ಬನ್ನಿ ಅಂತ ಕಳಿಸಿ ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ. ಅದು ಕುಕ್ಕೆ ಸುಬ್ರಹ್ಮಣ್ಯದ ಒಂದು ನಾಟಕ ರಂಗಮಂಟಪ ಇದೆ. ಆ ರಂಗಮಂಟಪದಿಂದ ಎಡಗಡೆ ಭಾಗದಲ್ಲಿ ಕೂತಿರ್ತೀನಿ. ನಂತರ ನನ್ನ ಹತ್ರ ಸ್ವಲ್ಪ ಜೋಬಲ್ಲಿಗೆ ಒಂದು ಸ್ವಲ್ಪ ಕಾಸಿರ್ತದೆ. ಒಂದು 10 ರೂಪಾಯಿ ಕೊಟ್ಬಿಟ್ಟು 2 ಚಾಪೆ ತೊಗೊಬರ್ತೀನಿ. ಅಲ್ಲಿ ಯಾರು ಭಕ್ತಾದಿಗಳು ಹೋಗ್ತಾರೋ ಅವ್ರಿಗೆ 10 ರೂಪಾಯಿ ಕೊಟ್ಟರೆ ಅಲ್ಲಿ ಚಾಪೆ, ಅವ್ರ ಲಗೇಜ್ ಬೇಕಾದ್ರೆ ಇಡ್ಬೋದು. ಆ ವ್ಯವಸ್ಥೆನ ಸರ್ಕಾರ ತುಂಬ ಚೆನ್ನಾಗಿ ಮಾಡಿದೆ. ಧಾರ್ಮಿಕ ದತ್ತಿ ಇಲಾಖೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಗಳಲ್ಲಿ ಧರ್ಮಸ್ಥಳದಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ ಮತ್ತು ಸುಸಜ್ಜಿತವಾಗೈತೆ. ಅವತ್ತೇ ತುಂಬ ಚೆನ್ನಾಗಿತ್ತು, ಇವತ್ತು ಇನ್ನೂ ಚೆನ್ನಾಗಿದೆ. ಸೊ ನಾವು ಏನು ಮಾಡ್ತೋ, ಇವರು ಹೋದವರು ವಾಪಸ್ ಬಂದರು. ಎಲ್ಲೂ ರೂಮ್ ಸಿಕ್ಕಲಿಲ್ಲ, ಈ ಖಾಲಿ ಕೈಲಿ ಬಂದರು. ಅಯ್ಯೋ ಎಲ್ಲೂ ರೂಮ್ ಇಲ್ಲಪ್ಪ, ಏನಪ್ಪ ಮಾಡೋದು. ಇನ್ನು ಅಷ್ಟೊತ್ತಿಗೆಲ್ಲ ಸುಸ್ತಾಗಿರುತ್ತೆ. ನಾನು 2 ಚಾಪೆಯಲ್ಲಿ ಒಂದು ಚಾಪೆ ಹಾಸ್ಕೊಂಡು ಇನ್ನೊಂದು ಚಾಪೆ ಪಕ್ಕದಲ್ಲಿ ಇಟ್ಕೊಂಡು ಮಲಗಿರ್ತೀನಿ. ನನಗೆ ನಿದ್ದೆ ಬಂದುಬಿಟ್ಟಿರ್ತದೆ. ಬ್ಯಾಗೆಲ್ಲ ಕಾಯ್ಕೊಂಡಿದ್ದು ಮಲಗಿದ್ದು ಹಂಗೆ ನನ್ನ ಪಕ್ಕ ಬಂದು ನನ್ನ ಸ್ನೇಹಿತರು ಮಲ್ಕೋತಾರೆ, ವೆಂಕಟೇಶು. ಆಮೇಲೆ ಅವರಿಬ್ಬರು ಆ ಚಾಪೆ ಹಾಕೊಂಡು ಮಲ್ಕೋತಾರೆ. ಬೆಳಗ್ಗೆ ನಾವು ಎದ್ದು ನೋಡೋಷ್ಟರಲ್ಲಿ ನಮ್ಮ ಚಾಪೆ ಎಲ್ಲ ಎತ್ಕೊಟ್ಟೋಗಿರ್ತಾರೆ.
ನೋಡಿದ್ರೆ ವಿಪರೀತ ಜನ ಯಾರು ಎತ್ಕೊಂಡವ್ರು ಚಾಪೆ ಅಂತ ಹೇಳೋದು. ಯಾವುದೋ ಪಾಪು ಅಕ್ಕಪಕ್ಕದವರು ಮಗು ತಾಯಿ ಅವರೆಲ್ಲ ಬಂದಿರ್ತಾರೆ. ಸೊ ಯಾರೋ ಎತ್ಕೊಂಡವ್ರು ಅಂದ್ಬಿಟ್ಟು ನಾವು ಸುಮ್ಮನೆ ನೆಲದ ಮೇಲಿಂದ ನಾವು ನೆಲದಲ್ಲಿ ಉಳ್ಕೊಬಿಟ್ಟಿರ್ತೀವಿ. ಉಳ್ಳಾಡಿ ಅಲ್ಲಿಂದ ಎದ್ದು 4-4:15 ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡ್ತದೆ. ದೈನಂದಿನ ಚಟುವಟಿಕೆಗಳು ಶುರುವಾಗಿ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತೀವಿ. ಗೆಳೆಯರಾದಂಥ ವೆಂಕಟೇಶ್ ಮತ್ತು ರೇಣುಕಾ ಪ್ರಸಾದ್ ಅವ್ರಿಗೆ ಎದ್ದೇಳಿಸಿ ಬರ್ರಪ್ಪ ಸ್ನಾನ ಮಾಡಿಕೊಂಡು ಬೇಗ ದರ್ಶನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ ಅಂತ ನಮ್ಮದೇನು ಪ್ಲ್ಯಾನ್ ಇರುತ್ತೆ ಅದನ್ನು ಮಾಡೋಣ ಅಂದ್ಬಿಟ್ಟು ಎಲ್ಲೋ ಹೋಗ್ತೀವಿ. ಹೊಳೆಯಲ್ಲಿ ಆ ಪರ್ವತ ಶ್ರೇಣಿಯಿಂದ ಹರಿದು ಬಂದಂಥ ನೀರು ಪನ್ನೀರಿದಂಗೆ ಇರ್ತದೆ. ಏನು ಆ ಕುಮಾರ ಪರ್ವತದಿಂದ ಬಂದಂತಹ ಆ ನೀರು ಏನು ಆ ನೀರು ಸುಗಂಧ ಥರ ಸ್ಮೆಲ್ಲು ಮಜಾನೇ ಮಜಾ. ಏನು ಆ ಕಾಡಿನ ನೀರು ಮುಟ್ತಾ ಇದ್ರೇ ಒಂಥರ ಮೈಯಲ್ಲಿ ನಮಗೇನೇ ಅಕಸ್ಮಾತ್ ಏನಾರ ಚರ್ಮ ಕಾಯಿಲೆಗಳು ಅವು ಇವು ಇದ್ದರೆ ಅಲ್ಲಿ ನೀರು ಮುಳುಗೆದ್ದು ಬಿಟ್ರೆ ಗೋವಿಂದ ಅಲ್ಲೇ ಎಲ್ಲ ಹೊಟ್ಟೋಯ್ತವೆ. ಅಂತಹ ಶಕ್ತಿ, ಅದ್ಭುತವಾದಂತಹ ಶಕ್ತಿ ಆ ನೀರಿಗಿತ್ತು. ಯಾಕಂದರೆ ಅಷ್ಟು ಪರಿಶುದ್ಧವಾಗಿತ್ತು. ಈ ಥರ ಹೆಚ್ಚು ಪೊಲ್ಯೂಷನ್ ಇರಲಿಲ್ಲ, ಏನೂ ಇಲ್ಲ. ಈ ಥರ ಜನನಿ ಬಿಡುತ್ತಾ ಇರಲಿಲ್ಲ. ನಾವು ಹೋಗಿದ್ದೇ ಎಷ್ಟು, ನಾವು 4-5 ಗಂಟೆಗೆ ಹೋದಾಗ ಒಬ್ಬರೂ ಇಲ್ಲ. ಅಲ್ಲಿ ಸಣ್ಣಗೆ ಲೈಟ್ ಉರಿತಿತ್ತು. ಹೋದೋ ಸ್ನಾನ ಮಾಡ್ದೋ ಎಲ್ಲ ಮೂವರು. ಈಚೆ ಬಂದು ಸ್ವಾಮಿ ಆದಿಸುಬ್ರಹ್ಮಣ್ಯ ದರ್ಶನ ಮಾಡಿದ ನಂತರ ಬಂದು ತುಂಬ ಜನ ಇದ್ರಿಂದ ಮೇಯ್ನ್ ದೇವಸ್ಥಾನ ತುಂಬ ಜನ ಇರ್ತಾರೆ. ಅಲ್ಲೂ ನಾವು ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿನ ನಂತರ ನಾವು ನಮ್ಮ ಪ್ರಯಾಣನ ಮುಂದಕ್ಕೆ ಬಳಸೋಣ ಅಂದ್ಬಿಟ್ಟು ಸುಬ್ರಹ್ಮಣ್ಯದಿಂದ ಮುಂದುಗಡೆ ಬಸ್ ಸ್ಟಾಪಿಗೆ ಬರ್ತೀವಿ. ಅಲ್ಲಿ ಬಂದು ಒಂದು ಸ್ವಲ್ಪ ಪ್ರಸಾದನ ಸೇವಿಸ್ತೀವಿ. ದೇವಸ್ಥಾನದಲ್ಲೂ ಇರುತ್ತೆ, ಆದರೆ ರಶ್ ಇರೋದ್ರಿಂದ ನಾವು ಪ್ರಸಾದ ಸೇವಿಸೋಕ್ಕೆ ಹೋಗೋಕ್ಕಾಗಲಿಲ್ಲ. ಆಚೆ ಕಡೆ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಒಂದು ಮಂಗಳೂರು ಬನ್ಸು ಮತ್ತು ಅಲ್ಲಿ ತುಂಬ ಆ ಮಂಗಳೂರಿನಲ್ಲಿ ಫೇಮಸ್ ಆಗಿರುವಂತಹ ಕೆಲವು ದೋಸೆ, ಇಡ್ಲಿ, ಆದರೆ ಬನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಬನ್ಸು ಮತ್ತು ಈ ಸೆಟ್ ದೋಸೆ ಇದೆಲ್ಲ ತುಂಬ ಇಷ್ಟ. ಅಲ್ಲಿ ಮಂಗಳೂರಲ್ಲಿ ಮಾಡೋ ಥರ ಯಾರೂ ಮಾಡೋದೇ ಇಲ್ಲ. ಅವಲಕ್ಕಿ, ಪೇಪರ್ ಅವಲಕ್ಕಿದು ಒಂದು ಬರುತ್ತೆ, ಮೊಸರು ಹಾಕ್ಕೊಂಡು ತಿನ್ನೋದು. ನೀವು ಅದನ್ನು ತಿಂದಾಗಲೇ ನಿಮಗೆ ಗೊತ್ತು, ಅದು ಒಂದು ಸ್ವಲ್ಪ ಖಾರ ಮತ್ತು ಉಪ್ಪು, ಸ್ವೀಟು ಖಾರ ಎರಡೂ ಇರುತ್ತೆ. ಒಂದು ರೆಡ್ಡು ಮತ್ತು ಒಂದು ಗ್ರೀನ್ ಕಲರಲ್ಲಿ ಮಾಡಿರ್ತದೆ. ಅದನ್ನು ಹಾಕ್ಕೊಂಡು ಒಂದು 2 ಕಪ್ ಮೊಸರು ಹಾಕ್ಕೊಂಡು ತಿನ್ಬಿಟ್ರೆ ಸ್ವರ್ಗ ನಿಮ್ಗೆ ಮೂರೇ ಗೇಣು. ಆ ಥರದ ಅನುಭವ ಕೊಡ್ತದೆ. ನೀವು ಏನೋ ತಿಂದಂತಹ ಪದಾರ್ಥ ನಿಮ್ಗೆ ಇಷ್ಟ ಆಗಿಬಿಟ್ರೆ ಆನಂದನೇ ಬೇರೆ. ನಂತರ ನಾವೇನು ಮಾಡಿದೋ, ಆಯಿತು ತಿಂಡಿ ಗಿಡಿ ಎಲ್ಲ ತಿಂದು ಬಂದು ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಬಸ್ ಸ್ಟಾಪಲ್ಲಿ ಇಳಿದು ವಾಕ್ ಮಾಡಿಕೊಂಡು ಬಂದು ನಮ್ಮ ರೇಣುಕಾ ಪ್ರಸಾದ್ ಅವರು ಮುಡಿ ಕೊಡಬೇಕು ಅಂದ್ಬಿಟ್ಟು ಮುಡಿ ಕೊಡೋಕ್ಕೆ ಟಿಕೆಟ್ ತೊಗೋತಾರೆ. ಸ್ವಾಮಿಗಳು ಒಂದು ಟಿಕೆಟ್ ತೊಗೊಳ್ಳೋ ಬದಲು 2 ಟಿಕೆಟ್ ತೊಗೊಬಿಡ್ತಾರೆ. ಇನ್ನೇನು ಮಾಡೋದು, ಅವ್ರು ಮುಡಿ ಕೊಟ್ಬಿಡ್ತಾರೆ. ಗುರುಗಳೇ ಕೊಡಿ, ನಾನು ಮುಡಿ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ನಾನು 10 ರೂಪಾಯಿ ಟಿಕೆಟ್ ಇಸ್ಕೊಂಡು ತಲೆನ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಮುಡಿ ಕೊಟ್ಬಿಟ್ಟು ಎಲ್ಲ ಅಲ್ಲಿ ಸ್ನಾನವನ್ನು ಕುಮಾರಧಾರದಲ್ಲಿ ಇದರಲ್ಲಿ ಅಲ್ಲೇ ಒಂದು ಯಾವುದೋ ಇದರಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲ ಬಂದು ಏನು ವಿಪರೀತ ರಶ್ಶು. ಕ್ಯೂಗೆ ನಿಂತ್ಕೊತೀವಿ. ಕ್ಯೂಗೆ ನಿಂತ್ಕೊಂಡು ಕ್ಯೂವಲ್ಲಿ ಸಾಲಿನಲ್ಲಿ ಕ್ಯೂ ಸರದಿಯಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡಿಕೊಂಡು ಆ ಜನ ದಟ್ಟಣೆಯಲ್ಲಿ ನಮ್ಮ ಆ ಭಕ್ತಿ ಪರಾಕಾಷ್ಠತೆಯಲ್ಲಿ ಮೆರೆತಿದ್ದಂತಹ ಅಯ್ಯಪ್ಪ ಸ್ವಾಮಿಗಳು, ಈ ಜನಗಳು, ಮಂತ್ರಮುಗ್ಧರಾಗಿದ್ದಂತಹ ವೇದಘೋಷವನ್ನು ಕೂಗಿದಂಥ ಧರ್ಮಾಧಿಕಾರಿಗಳು ಹೆಗಡೆ ಅವರ ಪಾದಾರವಿಂದಕ್ಕೆ ನಮಸ್ಕಾರ ಹಾಕಿ ದೇವ್ರ ದರ್ಶನ ಮಾಡಿ ಮಂಜುನಾಥ ಸ್ವಾಮಿ ಕಣ್ಣು ತುಂಬಿಸ್ಕೊಂಡು, ಇದು ನನ್ನ ಜೀವನದಲ್ಲಿ ಮೊದಲನೇ ಸತಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ನೋಡಿದ್ದು 2006ರಲ್ಲಿ. ಅಲ್ಲಿ ತನಕ ನಮಗೆ ದೇವರು ಅಲ್ಲಿಗೆ ಹೋಗುವಂಥ ಶಕ್ತಿನೇ ಕೊಟ್ಟಿರಲಿಲ್ಲ. ಏನೋ ನಮ್ಮ ಗೆಳೆಯರಿಂದ ನಾವು ದೇವ್ರನ್ನ ನೋಡೋಂಗಾಯಿತು. ದೇವರ ನೋಡಿಕೊಂಡು ಎಲ್ಲ ಆಯಿತು. ಪ್ರಸಾದ ಬೆಳಗ್ಗೆನೇ ಇತ್ತು. ಆದರೆ ನಾವು ಇನ್ನು ಪ್ರಸಾದ ಕೊಡ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ರಶ್ ಇರೋದ್ರಿಂದ ಈಚೆ ಬಂದು ಇನ್ನೊಂದು ಇಡ್ಲಿ ತಿಂದ್ಕೊಂಡು ಹೊರಟು ಬಿಡೋಣ, ಇನ್ನು ಮುಂದಿನ ಪ್ರವಾಸ ಕೈಗೊಳ್ಬಿಡೋಣ, ಇಲ್ಲಿ ಟೈಮ್ ಆಗ್ಬಿಡ್ತದೆ ಬಂದು. ನಂತರ ಇವಾಗ ಎಲ್ಲ ಆಯಿತು, ದರ್ಶನ ಆಯಿತು, ಎಲ್ಲ ಆಯಿತು. ಕುಕ್ಕೆ ಸುಬ್ರಹ್ಮಣ್ಯ ಮುಗಿದಂಗೆ ಧರ್ಮಸ್ಥಳದಲ್ಲೂ ಎಲ್ಲ ದರ್ಶನ ಮುಗಿಸಿ ಹೆಗಡೆಯವರು ಅವರ ಕೊಠಡಿಯಲ್ಲಿ ಇರ್ತಾರೆ. ದೂರದಿಂದ ಅವರಿಗೆ ಕೈ ಮುಕ್ಕೊಂಡು ನಮಸ್ಕಾರ ಹಾಕ್ಕೊಂಡು, ಯಾಕಂದರೆ ತುಂಬ ಜನ ಇರೋದ್ರಿಂದ ಸುಮಾರು ಕ್ಯೂ ಇರ್ತದೆ. ಅವ್ರನ್ನ ದರ್ಶನ ಮಾಡಿ ಅವ್ರನ್ನ ಭೇಟಿ ಮಾಡಲಿಕ್ಕೆ
ನಾವು ಆ ಪ್ರಯತ್ನ ಆ ವ್ಯರ್ಥ ಪ್ರಯತ್ನ ಅದು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕಷ್ಟ. ಅವತ್ತು ನೋಡಿದ್ರೆ ಸಾವಿರಾರು ಜನ. ನಾವು ಸ್ವಾಮಿಗಳನ್ನು ದೂರದಿಂದ ನೋಡಿ, ಧರ್ಮಾಧಿಕಾರಿಗಳ ಆಶೀರ್ವಾದನ ದೂರದಿಂದನೇ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಾವು ನಮ್ಮ ಪ್ರಯಾಣನ ಮುಂದಕ್ಕೆ ಓಡಿಸೋಣ ವೆಂಕಟೇಶ್ ಅಂದ್ಬಿಟ್ಟು ನಾನು ವೆಂಕಟೇಶು ರೇಣುಕಾ ಪ್ರಸಾದರವರು ಮುಂದಕ್ಕೆ ಮೂವ್ ಆಗ್ತೀವಿ. ಬರ್ತೀವಿ. ಇಲ್ಲಿ ಮುಂದೆ ಇಲ್ಲಿ ಅಲ್ಲಿದ್ದವರು ನೋಡಪ್ಪ ಇಲ್ಲಿ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿದೆ, ಇಲ್ಲಿ ಹೋಗ್ಬಿಟ್ಟು ಹೋಗಿ ಇದು ಧರ್ಮಸ್ಥಳಕ್ಕೆ ಬಂದವರು ಇಲ್ಲಿ ಹೋಗಲೇಬೇಕು. ಮೇಲುಗಡೆ ಈ ಕಡೆ ಬಲಗಡೆ ಹೋದರೆ ಅಣ್ಣಪ್ಪ, ಎಡಗಡೆ ಬಾಹುಬಲಿಯ ಒಂದು ಇದಿದೆ, ನೀವು ಈ ಬೆಟ್ಟ ಹತ್ತಿ ನೋಡಿ ನಿಮಗೆ ಅದು ಆನಂದ ನೋಡಿ ಅಂತ ಹೇಳ್ತಾರೆ. ನಾವು ಒಂದು ಆಟೋಗೆ ಕೊಟ್ಬಿಟ್ಟು 5-10 ರೂಪಾಯೋ ಅದಿಷ್ಟು ಗೊತ್ತಿಲ್ಲ, ಅವತ್ತಿನ ದಿನದಲ್ಲಿ ಕೊಟ್ಬಿಟ್ಟು 4 ಜನನೂ ಆಟೋ ಅಲ್ಲಿ ಕರ್ಕೊಂಡು ಹೋಗುತ್ತೆ ಮೇಲ್ಗಡೆ. ರುದ್ರ ರಮಣೀಯವಾದ ದೃಶ್ಯ, ಮೈ ರೋಮಾಂಚನಗೊಳ್ಳುತ್ತೆ ಆ ಕ್ಷಣದಲ್ಲಿ. ಬಾಹುಬಲಿಯ ವಿಗ್ರಹವನ್ನು ಒಂದು 37 ಅಡಿ ಎಷ್ಟೋ ವಿಗ್ರಹ, ನನಗೆ ಅದು ಅವತ್ತಿನ ಅಂದಾಜು ನಂಗೆ ಗೊತ್ತಿಲ್ಲ. ಶ್ರವಣಬೆಳಗೊಳದಿರುವಂತಹ ಮೂರ್ತಿ ಥರನೇ ಇಲ್ಲೂ ಬಾಹುಬಲಿ ಇರ್ತಾನೆ. ಆ ಬಾಹುಬಲಿ ಭಯಂಕರವಾದಂತಹ ಮೂರ್ತಿ ಸ್ವರೂಪ. ಆ ವಾತಾವರಣ, ಪ್ರಕೃತಿ ಮಧ್ಯದಲ್ಲಿ, ಆ ಬೆಳಗಿನಲ್ಲಿ ಆ ಸ್ವಾಮಿನ ನೋಡಿ ಒಂದು ಕ್ಷಣ ಜೀವ ರೋಮಾಂಚನ ಆಗುತ್ತದೆ. ನಿಸ್ವಾರ್ಥವಾಗಿ, ಏಕಾಗ್ರವಾಗಿ ಒಂದು ಪ್ರಪಂಚದಲ್ಲಿ ಸರ್ವಪರಿತ್ಯಾಗನಾಗಿ ನಿಂತಹ ಬಾಹುಬಲಿಗೆ ನನ್ನ ನಮೋ ನಮಃ. ಈ ಸಂದರ್ಭದಲ್ಲಿ ನನಗೆ ನಮ್ಮ ಗುರುಗಳಾದಂತಹ ಶ್ರೀ ಭುವನೇಶ್ವರವರು ಒಂದು ಪಾಠ ನೆನಪಾಗುತ್ತೆ. ನನಗದು ಸೆಕೆಂಡ್ ಇಯರ್ BSc ನಮಗೆ ಇತ್ತು ಅನಿಸುತ್ತೆ, ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಗೊತ್ತಿಲ್ಲ. ನೆಲಸುಗೆ ನಿನ್ನ ಮೋಕ್ಷದೊಳ್ ನಿಶ್ಚಲಂ ಅಂತ ಆ ಪದ್ಯ ನನಗೆ ಅಲ್ಲಿ ನೆನಪಾಗ್ಬಿಡ್ತದೆ. ಭರತ ಬಾಹುಬಲಿಯಂ ಸೃಷ್ಟಿಯುದ್ಧಂ ಮಲ್ಲಯುದ್ಧಂ ಜಲಯುದ್ಧಂ, ಎಲ್ಲ ಯುದ್ಧಗಳನ್ನು ಮಾಡಿ ಭರತನ ಬಾಹುಬಲಿ ಸೋಲಿಸಿ ಚಕ್ರವಾಕ ಬಂದು ಅವ್ರ ಹತ್ರ ನಿಂತ್ಕೊಂಡ್ಬಿಡುತ್ತೆ. ಭರತನಿಗೆ ಸೋಲಿಸಿರೋದ್ರಿಂದ ಭರತ ಫೇತ್ ಅವರಲ್ಲಿರೋ ಸ್ಟ್ರೆಂತ್ ಹೊರ್ಟೋಗಿರ್ತದೆ. ಬಾಹುಬಲಿ ವಿಜಯ ಪತಾಕೆಯನ್ನು ಆರಿಸಿದ್ರು, ನನ್ನ ತಮ್ಮನ್ನು ಸೋಲಿಸಿ ಈ ಸ್ವಾರ್ಥವಾದದ್ದನ್ನು ಗೆಲ್ಲಬಾರ್ದು, ಮೋಕ್ಷವನ್ನು ಹೊಂದಲಿಕ್ಕೆ ಇದು ಸರಿ ಇಲ್ಲ ದಾರಿ, ನಾನು ಬಂದಿದ್ದು ತಪ್ಪು ಅಂದ್ಬಿಟ್ಟು ಸರ್ವವನ್ನು ಪರಿತ್ಯಾಗ ಮಾಡಿ ತಮ್ಮನಿಗೆ ಆದೇಶ ಮಾಡಿ, ನೀನು ಮುಂದೆ ಈ ಭರತ ಖಂಡವನ್ನು ನೀನು ಆಳು, ನಾನು ತಪಸ್ಸು ಮಾಡಬೇಕು, ನಾನು ನಿನ್ನ ಹೊರಟೋಯ್ತೀನಿ, ನಾನು ಇಲ್ಲಿಂದ ಆ ತಪಸ್ಸು ಮಾಡಿ ನಾನು ಲೋಕ ಕಲ್ಯಾಣವನ್ನು ಮಾಡಬೇಕು ಅಂದ್ಕೊಂಡು ಸ್ವಾಮಿ ಬಂದು ಶ್ರವಣಬೆಳಗೊಳದಲ್ಲಿ ಇವತ್ತು ಏನಿದೆ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದು ಬಾಹುಬಲಿಯ ಪ್ರತಿಮೆಯ ಸ್ವರೂಪ ಚಾಮುಂಡರಾಯರು ಕೆತ್ತಿದ್ರು. ಸಾವಿರಾರು ಜನ ಶಿಲ್ಪಿಗಳು ಕೆತ್ತಿ ಇವತ್ತು ಒಂದು ಬೃಹದಾಕಾರವಾದ 67 ಅಡಿ ಅಥವಾ ಏನೋ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ತಪ್ಪಿದ್ರೆ ಕ್ಷಮಿಸಿ, ಒಂದು ಬಾಹುಬಲಿಯ ವಿಗ್ರಹ ನಿಂತ್ಕೊಳ್ಳುತ್ತೆ. ಅದೇ ಥರ ಇಲ್ಲಿ ಈ ವಿಗ್ರಹನ ಶ್ರೀಮಾನ್ ಹೆಗಡೆಯರವರು ಈ ಒಂದು ರಮಣೀಯವಾದಂತಹ ಬಾಹುಬಲಿಯನ್ನು ಕೆತ್ತಿಸಿ ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಧರ್ಮಸ್ಥಳಕ್ಕೆ ಹೋದವ್ರು ದಯವಿಟ್ಟು ಆ ಸ್ಥಳನ ತಪ್ಪದೆ ನೋಡಿ ಸಂತೋಷಪಟ್ಟು ನೀವು ಬರಬೇಕು. ಇದು ಜೀವನದಲ್ಲಿ ಇದನ್ನು ಮಿಸ್ ಮಾಡಿಬಿಟ್ರೆ ದೊಡ್ಡ ಲಾಸು. ನಂತರ ನಾವು ಧರ್ಮಸ್ಥಳದಿಂದ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹತ್ತಕ್ಕಾಗಲಿಲ್ಲ, ಟೈಮ್ ಆಯಿತು, ಮಂಗಳೂರಿಗೆ ಹೋಗ್ಬಿಡೋಣ. ಮಂಗಳೂರಿಗೆ ಹೋಗಿ ನಾವು ತಿರ್ಗಾ ಬೆಂಗಳೂರಿಗೆ ಹೊರಟೋಗ್ಬೇಕು ಸಾಯಂಕಾಲ. ಸೊ ಎಲ್ಲ ಏನು ಮಾಡ್ತೀವಿ, ಮಂಗಳೂರು ಬಸ್ಸನ್ನು ಇಡ್ತೀವಿ. ಕಟೀಲ್ಗೆ ಹೋಗೋಣ ಅನ್ಕೋತೀವಿ. ಕಟೀಲ್ಗೆ ಹೋದರೆ ದೇವಸ್ಥಾನ ಬಾಕ್ಲಾಕ್ಬಿಡ್ತದೆ 12ವರೆಗೆ, ಇನ್ನು ಕಟೀಲಿಲ್ಲ. ಸರಿ ಮಂಗಳೂರಿಗೆ ಹೋಗೋಣ. ಮಂಗಳೂರಿಗೆ ಹೋಗ್ತೀವಿ. ಮಂಗಳೂರಲ್ಲಿ ಯಾವುದೋ ಒಂದು ಬಸ್ ಸ್ಟಾಪಲ್ಲಿ ಇಳಿಸ್ತಾರೆ ಹೋಗೋ ಬಸ್ ಇಳಿದ ನಂತರ ನಾವು ಅಲ್ಲೊಂದು ದೇವಸ್ಥಾನ ಇರುತ್ತೆ. ಏನಪ್ಪ ಅಣ್ಣಪ್ಪಂದು ಅಂದರೆ ಬರೀ ರುಂಡ ಇಲ್ದಿರೋವಂಥದ್ದು, ಅದೇನೋ ನಮಗೆ ಅದು ಗೊತ್ತಿಲ್ಲ, ಅದ್ರ ತುಂಬ ಅಷ್ಟೊಂದು ಮಾಹಿತಿ ಇಲ್ಲ ನಮ್ಗೆ, ಅವಾಗ ಗೊತ್ತಿಲ್ಲ. ಅಲ್ಲಿ ಹೋಗ್ತೀವಿ, ಆ ದೇವಸ್ಥಾನ ಕ್ಲೋಸ್ ಆಗೋಗಿರ್ತದೆ. ಆ ದೇವಸ್ಥಾನ ಕ್ಲೋಸ್ ಆಗಿರ್ತದೆ, ಆದರೆ ಪ್ರಸಾದ ಕೊಡ್ತಾಯಿರ್ತಾರೆ. ಪ್ರಸಾದ ಬರ್ರಪ್ಪ ಊಟ ಮಾಡಿ ಅಂತಾರೆ. ನಮ್ಮ ಜೀವನದಲ್ಲಿ ಸಿಕ್ಕಿದಂಥ ದೊಡ್ಡ ಮಹಾನ್ ಪ್ರಸಾದ ಅನ್ನಿಸ್ತದೆ ನನಗೆ. ಏನು ಆ ಪ್ರಸಾದ ಅಂದರೆ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಅನ್ನ, ಮಂಗಳೂರು ಕಡೆ ಸೌತೆಕಾಯಿ ಸಾಂಬಾರು ಹಸ್ತಿದ್ವೋ ನಾವು, ಹೊಟ್ಟೆ ತುಂಬ ನಾವು 4 ಗೆಳೆಯರು ತಿಂದೋ, ಊಟ ಮಾಡಿಬಿಟ್ಟು ಕಣ್ಣು ತುಂಬ ಏನು ಆನಂದ ಬಾಷ್ಪನೆ ಬರೋಂಗಾಗೋಯ್ತು. ಆ ಊಟದ ರುಚಿ ನಾನು ಇವತ್ತು ದುಡ್ಡು ಕೊಟ್ಟರೆ 1000 ರೂಪಾಯಿ ಕೊಟ್ಟರು ದುಡ್ಡು ಕೊಟ್ಟರು ಸಿಗಲ್ಲ ಅಂಥ ಊಟ ಅದು. ದೇವಸ್ಥಾನದಲ್ಲಿ ನಮಗೆ ಫ್ರೀ ಊಟ ಹಾಕಿ ನಾವು ನೀರು ಕುಡಿದು ಎಲ್ಲ ಮಾಡಿ
ಹೊಟ್ಟೆ ಎಲ್ಲರಿಗೂ ಭಾರ ಆಗಿಬಿಡ್ತದೆ, ನಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡ್ತದೆ ಪರಿಸ್ಥಿತಿ. ನಂತರ ಅಲ್ಲಿಂದ ನಾವು ಇನ್ನೇನು ಹೋಗೋದು, ಮಂಗಳೂರು ಬೀಚ್ಗೆ ಹೋಗಬೇಕು ಅಂದ್ಕೋತೀವಿ. ಮಂಗಳೂರು ಬೀಚಿಗೆ ಹೋಗೋಣ ಅಂದ್ಬಿಟ್ಟು ಒಂದು ಬಸ್ ಹಿಡ್ಕೊಂಡು ಮಂಗಳೂರು ಬೀಚಿಗೆ ಬರ್ತೀವಿ. ಅಲ್ಲಿಂದ ಅಷ್ಟು ದೂರ ನಾವು ಹೋಗೋಕ್ಕಾಗಲ್ಲ. ಆಮೇಲೆ ತಿರ್ಗಿ ಅಲ್ಲೊಂದು ಆಟೋ ಹಿಡ್ಕೊಂಡು ಮಂಗಳೂರು ಬೀಚಿಗೆ ಬಂದು, ಮಂಗಳೂರು ಬೀಚಿಗೆ ಬಂದರೆ ಯಾರು ಬೀಚೇ ನಮ್ಮದು, ಏನು ಆ ಬೀಚಲ್ಲಿ ಯಾರೂ ಇಲ್ಲವೇ ಇಲ್ಲ. ಆಮೇಲೆ ನಾವು ಹೋದಾಗ ಒಂದು 4 ಗಂಟೆ 3 ಗಂಟೆ ಸಮಯನೋ 3 ಗಂಟೆ ಸಮಯ ಇರುತ್ತೆ. ಘಾತವಾದ ಬಿಸಿಲು, ಆದರೆ ಏನು ಆ ಅಲೆಗಳು ಅಬ್ಬರ. ನಾನು ನಮ್ಮ ಬಟ್ಟೆಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟು, ಕಲ್ಲು ಮಾಮ ನಾನು ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂದ್ಬಿಡ್ತಾನೆ. ನೋಡಪ್ಪ ನಮ್ಮ ಬಟ್ಟೆ ಎಲ್ಲ ನೋಡ್ಕೊ, ನಮ್ಮ ಬ್ಯಾಗ್ ನೋಡ್ಕೊ, ಕೂತ್ಕೊ ನೀನು ಇಲ್ಲಿ ಕಾಯ್ಕೊಂಡು. ನಾನು ವೆಂಕಟೇಶು ರೇಣುಕಾ ಪ್ರಸಾದ್ ಈಜಾಡ್ತೀವಿ ಅಂದ್ಬಿಟ್ಟು ನಾವು ಸಮುದ್ರದಲ್ಲಿ ಮುಳುಗಿ ತೇಲಿ ನಮ್ಮ ಶಕ್ತಿಯೆಲ್ಲ ಮಾಡಿ ಊಟ ಮಾಡಿದ್ನೆಲ್ಲ ಕರಗಿಸ್ಬಿಡ್ತೀವಿ. ಊಟ ಕರಗೋಯ್ತು, ಇನ್ನೇನು ಕಾಸ್ಟ್ಲಿ ಆಗ್ತಾ ಬಂತು, ಇನ್ನೇನು ಅಲ್ಲಿದ್ದಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ಬಾವಿ ನೀರಿರ್ತದೆ. ಪುಕ್ಷಟ್ಟೆ, ಕಾಸಿಲ್ಲ, ದುಡ್ಡಿಲ್ಲ. ಎತ್ಕೊಳ್ಳೋದು, ತೋಡ್ಕೊಳ್ಳೋದು, ಉಯ್ಕೊಳ್ಳೋದು, ಎತ್ಕೊಳ್ಳೋದು, ತೋಡ್ಕೊಳ್ಳೋದು, ಉಯ್ಕೊಳ್ಳೋದು, ಎತ್ಕೊಳ್ಳೋದು, ತೋಡ್ಕೊಳ್ಳೋದು. ಒಂದು 50 ಬಕೆಟ್ ಸ್ನಾನ ಮಾಡ್ತೀವಿ. ಏನು ಮಾಡಿದ್ರು ಮೈ ಅಂಟಿಸ್ತದೆ. ಬಟ್ಟೆ ಎಲ್ಲ ವಾಸನೆ, ಮೈಯೆಲ್ಲ ವಾಸನೆ. ನಮ್ಗೆ ಸೋಪ್ ಏನು ತೊಗೊಂಡೋಗಿರಲ್ಲ ನಾವು. ಸುಮ್ಮನೆ ನೀರು ಬಿದ್ದುಬಿಡ್ತೀವಿ, ಎದ್ದು ಬರ್ತೀವಿ. ನಂತರ ಏನು ಮಾಡ್ತಾನೆ ಕಲ್ಲು ಮಾಮ, ನಾವು ಇವೆಲ್ಲ ಆಡ್ತಿದ್ದೋ, ಅವನು 2 ಸ್ಟಾರ್ ಫಿಶ್ ಎತ್ಕೊಬಿಟ್ಟು ಅವ್ನು ಕವರ್ಗೆ ಹಾಕೊಬಿಟ್ಟು ಮಡಿಕೊಬಿಡ್ತಾನೆ. ಸ್ಟಾರ್ ಫಿಶ್ ಸಿಕ್ಕದೆ ಅಂತ ಮಡಿಕೊಳ್ಳಪ್ಪ ಅಂದ್ಬಿಟ್ಟು ನಾವು ಕಲ್ಲು ಮಾಮನ್ನ, ಸರಿ ನಡಿಯಪ್ಪ ಹೋಗೋಣ ನೀನು ಬೆಂಗಳೂರಿಗೆ, ಆಯಿತು ಬರ್ತೀವಿ. ಮಂಗಳೂರು ಕಡೆಯಲ್ಲಿ ಬಂದು ಬೆಂಗಳೂರು ಬಸ್ ಹತ್ಬಿಟ್ಟು, ಬೆಂಗಳೂರು ಬಸ್ ಹತ್ತಿ ಇನ್ನೇನು ಮಾಮೂಲಿ ಆಗೋಯ್ತು 2 ದಿನದ ಪ್ರವಾಸ. ಬರ್ತದೆ ಬಸ್ಸು, ಎಲ್ಲೋ ರಾತ್ರಿ ಕರ್ಕೊಬೋತಾನೆ ಪುಣ್ಯಾತ್ಮ. ನಾವೆಲ್ಲ ಹಿಂಗೆ 10 ಗಂಟೆಗೋ 8:30 10 ಗಂಟೆಗೆ ಹತ್ತೀವಿ. ಕಣ್ಣು ಬಿಡೋಷ್ಟೊತ್ತಿಗೆ ಬಂತು ನವರಂಗ್ ಅಂತಾನೆ ಕಂಡಕ್ಟ್ರು. ಓಹೋ ಬಂದ್ಬಿಟ್ವಲ್ಲಪ್ಪ, ಡೆಸ್ಟಿನಿ ಸಿಕ್ಕೋಯ್ತು ನಮ್ಮ ಬೆಂಗಳೂರು ಅಂದ್ಬಿಟ್ಟು. ನಮ್ಮೂರೇ ನಮಗೆ ಸವಿ ಬೆಲ್ಲ. ಪ್ರಪಂಚ ಸುತ್ತರೂ ಕೋಟಿ ಊರು ನೋಡಿದ್ರು ನಮ್ಮೂರು ನಾವು ನೋಡಿದ್ರೆ ನಮ್ಮೂರು ನಮಗೆ ತುಂಬ ಸಂತೋಷ ಕೊಡ್ತದೆ. ಬೆಂಗಳೂರು ಬಂದು ನೋಡ್ದೋ, ಮೆಜೆಸ್ಟಿಕ್ ಬಂದು ಇಳ್ದೋ, 5:15 ಮೆಜೆಸ್ಟಿಕ್ ಇಳ್ದೋ. ಬರೀ ಬುಳ್ಳೆ, ಖಾಲಿ ಬುಳ್ಳೆ, ನಮ್ಮದು ತಲೆ ಬುಳ್ಳೆ. ಟೋಪಿ ತೊಗೊಳಕ್ಕೆ ಕಾಸಿಲ್ಲ. ರೇಣುಕಾ ಪ್ರಸಾದ್ ಏನೋ ಸ್ವಲ್ಪ ಹಣ ಕೊಟ್ಬಿಟ್ಟು ನಂಗೊಂದು ಟೋಪಿ ಕೊಡಿಸ್ತಾರೆ. ಸೊ ಅಲ್ಲಿಂದ ಅವ್ರವ್ರ ಮನೆಗೆ ಅವರೆಲ್ಲ ಹೊರಡ್ತೀವಿ. ಇದು ಒಂದು ಪ್ರವಾಸ ಕಥನ. ಈ ಪ್ರವಾಸ ಕಥನ ನೈಜವಾದ ಘಟನೆ. ತುಂಬ ಎಂಜಾಯ್ ಮಾಡ್ದೋ. 2 ದಿನ ನಾವು ಇವತ್ತು ಎಲ್ಲರಿಗೂ ಹಣ ಐತೆ, ಎಲ್ಲರ ಹತ್ರನೂ ದುಡ್ಡದೆ, ಆದರೆ ಆ ಪ್ರವಾಸ ಮಾಡೋಕ್ಕೆ ನಮ್ಗೆ ಯಾರೂ ಇಲ್ಲ. ಇಬ್ಬರು ಅಮೇರಿಕದಲ್ಲವ್ರೆ, ಇನ್ನೊಬ್ಬ ಎಲ್ಲವನೋ ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿದ್ದೀನಿ. ಒಬ್ಬ ಗೆಳೆಯಾದಂಥ ಶ್ರೀ ವೆಂಕಟೇಶ್ ಅವರು ನ್ಯೂಯಾರ್ಕಲ್ಲಿದ್ದಾರೆ. ಮತ್ತು ಶ್ರೀ ರೇಣುಕಾ ಪ್ರಸಾದ್ ಅವರು ಟೆಕ್ಸಸಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವರು ಅಮೆಝಾನ್ ಕಂಪ್ನಿಲಿದ್ದಾರೆ. ಇವರು ಒಂದು ಒಳ್ಳೆ ಕಂಪ್ನಿಲಿದ್ದಾರೆ. ನಮ್ಮ ಸಪ್ನಾ ಮೇಡಮ್ ಅವರು ಒಳ್ಳೆ ಕಂಪ್ನಿಲಿದ್ದಾರೆ. ಅವ್ರ ಈಗ ಒಳ್ಳೆ ನನ್ನ ಗೆಳೆಯನಿಗೆ ವೆಂಕಟೇಶ್ಗೆ 2 ಮಕ್ಕಳು. ಅವರು ಆರಾಮಾಗಿ ಸೆಟ್ಲಾಗಿಬಿಟ್ಟಿದ್ದಾರೆ. ಅವರು US ಗ್ರೀನ್ ಕಾರ್ಡ್ ಹೋಲ್ಡರ್ ಆದರು. ಅಲ್ಲೇ ಸಿಟಿಜನ್ಶಿಪ್ ಎಲ್ಲ ಸಿಕ್ಕಿ ಆರಾಮಾಗವ್ರೆ. ರೇಣುಕಾ ಪ್ರಸಾದ್ ಅವ್ರನ್ನೂ ಅಲ್ಲೇ ಸೆಟ್ಲಾಗಿ ಅವರೂ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿ, ಒಬ್ಬ ಮಗ PUC, ಒಬ್ಬ ಮಗ 2ನೇ ಕ್ಲಾಸ್ ಏನೋ ಓದ್ತಾವನೆ. ಮನ್ವಂತು ಮತ್ತು ಇವರು ನಮ್ಮ ಚಿನ್ಮಯ್ ನವನೀತ್ ಕ್ಲಾಸ್ಮೇಟ್ಸ್. 1 ವರ್ಷ ದೊಡ್ಡವನಾಗಿದ್ದರಿಂದ ಅದು ಒಳ್ಳೆ ಸ್ನೇಹಿತರಾಗಿದ್ದರು ಇಲ್ಲಿ. ಏನು ಮಾಡೋದು, ಅವ್ರು ಅವ್ರು ಹೊಟ್ಟೋದ್ರು ಅಮೇರಿಕಕ್ಕೆ. ನಾವು ಬೆಂಗಳೂರು ಬಿಡೋಂಗಿಲ್ಲ. ಬೆಂಗಳೂರಲ್ಲಿ ನಾವು ಜೀವನ ಮಾಡಿಕೊಂಡು ಕಾಲ ಕಳೀತಾಯಿದ್ದೀವಿ. ಇದೊಂದು ರಸಭರಿತವಾದಂತಹ ಪ್ರವಾಸ ಕಥನ. ಈ ರೀತಿ ಇದನ್ನು ನಾನು ತುಂಬ ದಿನದಲ್ಲೇ ಹೇಳಬೇಕು ಅಂದ್ಕೊಂಡಿದ್ದೆ, ಕಾಲ ಕೂಡಿ ಬಂದಿರಲಿಲ್ಲ. ಈ ಕಥೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಗಳಿಗೆ ನನ್ನ ವೀಡಿಯೋಸ್ಗಳನ್ನ ತಲುಪೋಂಗೆ ಮಾಡಿ. ನಾನು ಕೆಲವು ಮೋಟಿವೇಶನ್ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಗ್ರಾಮೀಣ ಪ್ರತಿಗಳು ಎದ್ದು ಬರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಹಾರೈಸ್ಕೋಬೇಕು, ಒಳ್ಳೆ ಮಹತ್ತಾದವಾದ ಗುರಿಗಳನ್ನು ಹೊಂದಬೇಕು. ಒಬ್ಬ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ರಾಮೇಶ್ವರಮಿಂದ ಬಂದು ರಾಷ್ಟ್ರಪತಿ ಆದರು. ನೀವ್ಯಾಕೆ ಒಂದು ದೊಡ್ಡ ಕನಸು ಕಂಡು ಒಬ್ಬ IAS, KS, IFS ಎಂತಹ ಅಧಿಕಾರಿಗಳಾಗ್ಬೋದು, ಎಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೋದು. ಸ್ಪರ್ಧಾ ಕ್ಷೇತ್ರ ಇದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಸ್ಗಳಿಗೆ ಬೇಕಾದ ಸರ್ಕಾರ ಸವಲತ್ತುಗಳನ್ನು ಕೊಡ್ತಾಯಿದೆ. ದಯವಿಟ್ಟು ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ರೈಲ್ವೆ ಎಕ್ಸಾಮ್ಸು, ಬ್ಯಾಂಕಿಂಗ್ ಎಕ್ಸಾಮ್ಸು ಕಂಟಿನ್ಯೂಸ್ ಆಗಿ ನೀವು ಒಂದಲ್ಲ ಒಂದು ಎಕ್ಸಾಮ್ಸ್ ಬರೆದಿದ್ದರೆ ನೀವು ಎಲ್ಲರೂ ಒಂದು ಕಡೆ ಸೆಲೆಕ್ಟ್ ಆಗ್ತೀರಾ. ಪ್ರಯತ್ನ ಬಿಡಬಾರ್ದು. ಇದರಲ್ಲಿ ನನಗೊಂದು ನೆನಪಾಗುತ್ತೆ, ಶಿವಾಜಿ ಮಹಾರಾಜರು
ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ತಾನಾಜಿ ಅವರು ಹಿಂಗೆ ಕಾಡಲ್ಲಿ ಹೋಗ್ತಿದ್ದಾಗ ಒಂದು ಇರುವೆ ತನ್ನ ಏನೋ ಒಂದು ಆಹಾರನ ಎತ್ಕೊಂಡು ಒಂದು ಮೇಲಕ್ಕೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಒಂದು 100 ಸತಿ ಹತ್ತಿ ಮೇಲಕ್ಕೆ ಹತ್ತಿ ಕೆಳಗೆ ಬಿದ್ದು ಬೀಳುತ್ತೆ. ಕೊನೆಗೆ ಅದು ಏನು ಮಾಡುತ್ತೆ, ತನ್ನ 100ನೇ ಸತಿ 110ನೇ ಸತಿ ತೊಗೊಂಡಾಗ ಅದನ್ನು ಆಹಾರನ ಒಂದು ಗುರಿ ತಲುಪಿಸ್ಬಿಡ್ತದೆ. ಆ ಗುರಿ ತಲುಪಿಸಿದಾಗ ಅಂದ್ಕೊಳ್ತದೆ ಮಹಾರಾಜರು, ನಾವು ಪ್ರಯತ್ನ ಬಿಡಬಾರ್ದು, ಟ್ರೈ ಆ್ಯಂಡ್ ಅಗೈನ್ ಯು ವಿಲ್ ಗೆಟ್ ಆ್ಯಂಡ್ ಯು ವಿಲ್ ರೀಚ್ ಅಂಟಿಲ್ ಯು ರೀಚ್ ಯುವರ್ ಡೆಸ್ಟಿನಿ, ಟ್ರೈ ಆ್ಯಂಡ್ ಅಗೈನ್ ಅಂತ ಹೇಳೋ ಹಂಗೆ ಇಂಗ್ಲೀಷಲ್ಲಿ ಪ್ರಯತ್ನವನ್ನು ನಿಲ್ಲಿಸಬಾರ್ದು, ಫಲ ಸಿಕ್ಕೊಟ್ಟೆ ಭಗವಂತ ಕೊಡ್ತಾನೆ. ಇಷ್ಟು ಹೇಳಿ ನಾನು ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಇದು ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ ಅಟ್ ಕನ್ನಡ ನಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹ್ಯಾವ್ ಅ ಗುಡ್ ಡೇ.